ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ಪಾಲಕ್ ಕಿಚಡಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಕುಕ್ಕರ್ಗೆ 1 ಗ್ಲಾಸ್ ಅಕ್ಕಿ, 50 ಗ್ರಾಮ್ ತೊಗರಿಬೇಳೆ, 50 ಗ್ರಾಮ್ ಹೆಸರುಬೇಳೆ, 2 ಗ್ಲಾಸ್ ನೀರು, 1/4 ಸ್ಪೂನ್ ಟರ್ಮರಿಕ್, ಸ್ವಲ್ಪ ಉಪ್ಪನ್ನು ಹಾಕಿ ಲಿಡನ್ ಕ್ಲೋಸ್ ಮಾಡಿ 3 ವಿಜಿಲ್ ಕೂಗಿಸ್ಕೊಂಡಿದ್ದೀನಿ. ಈಗ 1 ವೆಸಲ್ಗೆ 1/2 ಲೀಟರ್ ನೀರನ್ನು ಹಾಕಿ 1 ಬಂಚ್ ಪಾಲಕನ್ನು ಬಿಡಿಸ್ಕೊಂಡಿದ್ದೀನಿ. ಅದನ್ನು ವಾಶ್ ಮಾಡಿ ಕಾದಿರೋ ನೀರಿಗೆ ಪಾಲಕನ್ನು ಹಾಕಿ 5 ಮಿನಿಟ್ಸ್ ಕುಕ್ ಮಾಡಿಕೊಂಡು ನಂತರ ಐಸ್ ವಾಟರ್ ಅಲ್ಲಿ ಇಟ್ಟು ಅದನ್ನು ಬ್ಲೆಂಡ್ ಮಾಡಿ ಪಾಲಕ್ ಪ್ಯೂರಿ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಪ್ಯಾನಿಗೆ ತುಪ್ಪವನ್ನು ಹಾಕಿ ನಂತರ ಜೀರಿಗೆನ ಹಾಕಿ 3 ಪಿಂಚಸ್ ಹಿಂಗನ್ನು ಹಾಕಿ ಫೈನ್ಲಿ ಚಾಪ್ ಕಟ್ ಮಾಡ್ಕೊಂಡಿರೋ ಜಿಂಜರ್ ಗಾರ್ಲಿಕ್ ಹಾಕಿ ಹಾಗೆ 1 ಮೀಡಿಯಂ ಸೈಜ್ ಕಟ್ ಮಾಡ್ಕೊಂಡಿರೋ ಈರುಳ್ಳಿಗಳನ್ನ ಹಾಕಿ 2 ಸ್ಟ್ರಿಂಗ್ಸ್ ಕರಿಬೇವನ್ನ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಈರುಳ್ಳಿ ಕಲರ್ ಚೇಂಜ್ ಆದ್ಮೇಲೆ 2 ಮೀಡಿಯಂ ಸೈಜ್ ಕಟ್ ಮಾಡ್ಕೊಂಡಿರೋ ಟೊಮ್ಯಾಟೋಸ್ ಅನ್ನ ಹಾಕಿ ಲಿಡನ್ ಕ್ಲೋಸ್ ಮಾಡಿ ನೋಡಿ ಈಗ ಟೊಮ್ಯಾಟೋಸ್ ಕುಕ್ ಆಗಿದೆ. ಸೊ ಲಿಡನ್ ಓಪನ್ ಮಾಡಿ ಸ್ವಲ್ಪ ಅರಿಶಿನ ಪುಡಿ, ಚಿಲ್ಲಿ ಪೌಡರ್, ಧನಿಯಾ ಪುಡಿ ಮತ್ತು ಗರಂ ಮಸಾಲವನ್ನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಫೈನಲಿ ಚಾಪ್ ಮಾಡ್ಕೊಂಡಿರೋ ಕೊತ್ತಂಬರಿಗಳನ್ನ ಹಾಕ್ತಾ ಇದ್ದೀನಿ. ಅದನ್ನ ಹಾಕಿ ಒಂದು ರೌಂಡ್ ಮಿಕ್ಸ್ ಮಾಡಿ ನಂತರ ನಾನು ಪಾಲಕ್ ಪ್ಯೂರಿಯನ್ನ ಹಾಕ್ತಾ ಇದ್ದೀನಿ. ಪಾಲಕ್ ಪ್ಯೂರಿಯನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡನ್ ಕ್ಲೋಸ್ ಮಾಡಿ 5 ನಿಮಿಷಗಳ ಕಾಲ ಇಟ್ಟಿದ್ದೀನಿ ಸ್ಟವ್ ಮೇಲೆ. ಮೀನ್ ವೈಲ್ ನಾನು ಕುಕ್ಕರ್ ಲಿಡನ್ ಓಪನ್ ಮಾಡಿ ಸ್ಟಿರ್ ಮಾಡಿ ಇಟ್ಟಿದ್ದೀನಿ. ಈಗ ಪಾಲಕ್ ಪ್ಯೂರಿ ಕುಕ್ ಆಗಿದೆ. ಸೊ ಅದನ್ನ ನಾನು ರೈಸಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಮಿಕ್ಸ್ ಮಾಡ್ತಾ ಇದ್ದೀನಿ. ನೀರಿನ ಅವಶ್ಯಕತೆ ನಿಮಗೆ ಅದು ಇನ್ನೂ ತಿನ್ನಾಗಬೇಕು ಕನ್ಸಿಸ್ಟೆನ್ಸಿ ಅಂದರೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಬೋದು. ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಬಿಟ್ಟರೆ ಬಿಸಿ ಬಿಸಿ ಆಗಿರುವಂತಹ ಪಾಲಕ್ ಕಿಚಡಿ ರೆಡಿ ಆಗುತ್ತೆ ವಿತ್ ಗೀ ಆ್ಯಂಡ್ ರೈತಾ. ಒಮ್ಮೆ ಟ್ರೈ ಮಾಡಿ. ಥ್ಯಾಂಕ್ ಯು.